ಧ್ಯಾನ ಬೇರೆ ಕುಂತಿದ್ದಾರೆ. ಮಣಿಪುರ್ನಲ್ಲಿ ಫ್ಲಡ್ಸ್ ಆಗ್ತಾ ಇದೆ. ಈಗನ ಹೋಗ್ಬೋದಲ್ಲ, ಆವಾಗ ಸುಟ್ಟು ಬೂದಿ ಆಗಬೇಕಾದ್ರೂ ಹೋಗಿಲ್ಲ. ಈಗ ಪ್ರವಾಹ ಬಂದಾಗ ಕೂಡ ಈಗ ಧ್ಯಾನ ಕುಂತಿದ್ದಾರೆ. ಈಗ ನನಗೆ ಅರ್ಥನೇ ಆಗಲ್ಲ ಅಪ್ಪ. ಎಲ್ಲ ಮೋದಿಯವರ ಖಾಸಗಿ ಏನು ವಿಚಾರಗಳಿರ್ತವೆ, ಅದು ಪಬ್ಲಿಕ್ ಡಿಬೇಟಿಗೆ ಹೆಂಗೆ ಬರುತ್ತೆ ಅಂತ. ಅವ್ರ ತಾಯಿಗೆ ನೋಡ್ಕೊಂಡು ಹೋದ್ರು ಕ್ಯಾಮ್ರಾಮ್ಯಾನ್ ಹೋಗ್ತಾನೆ, ಅವ್ರು ಹಾಲಿಡೇಗೆ ಹೋದ್ರು ಕ್ಯಾಮ್ರಾಮ್ಯಾನ್ ತೊಗೊಂಡು ಹೋಗ್ತಾರೆ. ಅವರು ಅವ್ರ ಮನೆಯಲ್ಲಿ ಕರೋನಾ ಸಂದರ್ಭದಲ್ಲಿ ಯಾವುದು ನವಿಲಿಗೆ ಏನು ಸ್ವಲ್ಪ ಆಹಾರ ಹಾಕ್ತಾಯಿದ್ರು, ಕ್ಯಾಮ್ರಾ ಇರ್ತಾವ. ಆಗ ಗೋಗಳಿಗೆ ಮೇವು ಹಾಕಿದ್ರು ಇರ್ತಾವ. ಎಲ್ಲಿಂದ ಬರ್ತವೆ ಇವರೆಲ್ಲ? ಆಮೇಲೆ ಏನು ನೀವು ನೋಡ್ಬೇಕು, ನಿನ್ನೆ ಅದು ಅವ್ರು ಧ್ಯಾನ ಮಾಡೋದು 4 ಸರಿ ಆ ಪೀಠ ಚೇಂಜ್ ಇದು ಕುರ್ಚಿ ಚೇಂಜ್ ಆಗ್ಯಾರ. ಯಾವುದ್ರ ಮೇಲೆ ಕೂಡ್ತಾರೆ, ಒಂದು ಸರಿ ಮ್ಯಾಟ್ ಅದ, ಒಂದು ಸರಿ ಕುರ್ಚಿ ಅದ, 3 ಸರಿ ಬಟ್ಟೆ ಬದಲಾಯಿಸಿದ್ದಾರೆ, 10 ಕ್ಯಾಮ್ರಾ ಆ್ಯಂಗಲ್ಗಳು ಅದ. ಇದೆಲ್ಲ ನಿಮ್ಗೆ ಗೊತ್ತಾಗ್ತದೆ ನೋಡ್ರಿ ನಮ್ಗಿಂತ ಚೆನ್ನಾಗಿ. ನಮ್ಮಂಥವರಿಗೆ ಕಾಣ್ತದಲ್ಲ, ಮಿನಿಮಮ್ 9 10 ಆ್ಯಂಗಲ್ ಇದೆ ಅಂದರೆ ಅಟ್ಲೀಸ್ಟ್ ಒಂದು 12 ಕ್ಯಾಮ್ರಾ ಇರಬೇಕಂತ. ಹೆಂಗೆ ಗೊತ್ತಾಗ್ತದೆ ರೀ? ಇವ್ರದ್ದೆಲ್ಲ ಖಾಸಗಿ ಇದು. ಒಬ್ಬ ತಾಯಿಗೂ ಭೇಟಿ ಆಗಬೇಕಾದ್ರೂ ಕ್ಯಾಮ್ರಾಮನ್ ಏನು ಹೇಳ್ಬೇಕಪ್ಪ ಇವರಿಗೆ? ನಿಮ್ಮ ಭಕ್ತಿ ಏನಿದೆ ಅದು ನಿಮ್ಮ ಪರ್ಸ್ನಲ್ ವಿಚಾರ, ನಿಮ್ಮ ಆಚರಣೆ ಏನಿದೆ ನಿಮ್ಮ ಪರ್ಸ್ನಲ್ ವಿಚಾರ. ನೀವು ಎಲ್ಲದಕ್ಕೂ ನೀವು ಈ ಕ್ಯಾಮ್ರಾ ಇರಲಾರ್ದೆ ಅವ್ರ ಜೀವನನೇ ನಡೆಯೋದಿಲ್ಲ ಅಂದಂಗೆ ಆಗ್ಬಿಟ್ಟಿದೆ ಅದು. ಇಲ್ಲಿವರೆಗೂ ಅವ್ರ ಡಿಗ್ರಿ ಎಲ್ಲಿದೆ ಅಂತ ಹುಡುಕ್ತಾ ಇದ್ದಾರೆ, ಅದು ಸಿಗ್ತಾ ಇಲ್ಲ. ಫೋಟೋ ಶೂಟೇ ಅವ್ರದ್ದು. ಇಲ್ಲಿವರೆಗೂ ಫೋಟೋ ಶೂಟೇ ಇವರೇ. ಈಗ ಅಲ್ಲಿ ಬಾರ್ಡ್ರಿಗೆ ಹೋದರೂ ಫೋಟೋ ಶೂಟೇ, ನೀರಾಗ ಕೂತರು ಫೋಟೋ ಶೂಟೇ. ಅವರು ಇಲ್ಲಿವರೆಗೂ ನಾನು ಅವತ್ತಿಂದ ಹೇಳ್ತಾರೆ, ಪ್ರಧಾನಮಂತ್ರಿ ಅಲ್ಲ ಇವರು, ಪ್ರಚಾರ ಮಂತ್ರಿ. ಪ್ರಚಾರ ತಗೊಳೋದ್ರಲ್ಲಿ ನಂಬರ್ 1. ಹೆಂಗ್ರಿ ನೀವೇ ಹೇಳಿ, ಯಾವುದೋ ಒಂದು ಟನಲ್ ಉದ್ಘಾಟನೆ ಆಗ್ತದೆ, ದೊಡ್ಡ ರೋಡು ಸೇತುವೆ ಎಲ್ಲ ಉದ್ಘಾಟನೆ, ಒಬ್ಬರೇ ಇರ್ತಾರಲ್ಲ, ಸಂಬಂಧಪಟ್ಟ ಮಂತ್ರಿನೂ ಇರೋದಿಲ್ಲ. ಅಟ್ಲೀಸ್ಟ್ ಪ್ರೋಟೋಕಾಲಿಗೆ ಹೌದಪ್ಪ ನಾವೆಲ್ಲ ಒಂದು ಟೀಮ್ ಇದ್ದೀವಿ ನಾವೆಲ್ಲ. ಈಗ ನೀವು ನೋಡಿದ್ದೀರಿ ಯಾವ ಪ್ರಧಾನಮಂತ್ರಿ ಇಲ್ಲಿವರೆಗೂ ಏಕಚಕ್ರಾಧಿಪತಿ ಥರ ಹೋಗಿ ಬಂದಾರೆ ಹೇಳಿ? ಆ ಸೇತುವೆ ಇನಾಗ್ರೇಷನಿಗೂ ಒಬ್ಬರೇ ಇರ್ತಾರೆ, ಯಾವ ಬಿಲ್ಡಿಂಗ್ ಇನಾಗ್ರೇಷನಿಗೂ ಒಬ್ಬರೇ ಇರ್ತಾರೆ. ನನಗೆ ಅರ್ಥನೇ ಆಗಲ್ಲಪ್ಪ ಇವ್ರದ್ದು. ಪ್ರಚಾರ ಮಂತ್ರಿ ಅಂದಿಲ್ಲ ಅಂದರೆ ಇನ್ನೇನಂತೀರಿ ಹೇಳ್ರಿ ಇವರು?